ಬಗೆದಷ್ಟು ಬಯಲಾಗ್ತಿದೆ ಯೂಟ್ಯೂಬರ್ ಜ್ಯೋತಿಯ ಪಾಕ್ ಲಿಂಕ್ ಸೀಕ್ರೆಟ್. ಪಹಲ್ಗಾಮ್ ದಾಳಿ ಪ್ಲಾನ್ಗೂ ಈ ಗೂಢಾಚಾರಿಯನ್ನ ಬಳಸಿಕೊಂಡಿತ್ತ ಪಾಕ್. ಕೋಡ್ ವರ್ಡ್ ನಲ್ಲಿ ಸಂಭಾಷಣೆ. ಹೇಗಿತ್ತು ಜ್ಯೋತಿಯ ಕೋತಿಯಾಟ? ಪಾಕ್ ಪ್ರಾಯೋಜಕತ್ವದಲ್ಲೇ ಟೂರ್, ಲಾಹೋರ್ ಮೇಲೆ ಉಕ್ಕುತ್ತಿತ್ತು ಪ್ರೀತಿ. ಉಂಡ ಮನೆಗೆ ದ್ರೋಹ ಎಸಗಿದ್ಲಲ್ಲ, 3 ಬಾರಿ ಪಾಕ್ಗೆ ಹೋಗಿ ಬಂದದ್ದ ಜ್ಯೋತಿ. ಇದೇ ಹೊತ್ತಿನ ವಿಶೇಷ. ಜ್ಯೋತಿ ಕಿತಾಪತಿ. ಖ್ಯಾತ ಯೂಟ್ಯೂಬರ್ ಒಬ್ಬಳು ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸಿದ ಆರೋಪದಲ್ಲಿ ಶನಿವಾರ ಅರೆಸ್ಟ್ ಆಗಿದ್ಲು. ಈಗ ಆಕೆಯ ಕುರಿತಾಗಿ ಬೆಚ್ಚಿ ಬೀಳಿಸುವ ಹಲವಾರು ರಹಸ್ಯಗಳು ಬಯಲಾಗ್ತಿದೆ. ಎಲ್ಲಿಯವರೆಗೆ ಅಂದ್ರೆ, ಪಹಲ್ಗಾಮ್ ದಾಳಿಯ ಸಂಚಿಗೂ ಈಕೆಯನ್ನೇ ಪಾಕಿಸ್ತಾನ ಬಳಸಿರುವ ಅನುಮಾನವಿದೆ. ಜಗತ್ತಿನ ನಾನಾ ಕಡೆಗೆ ಪ್ರವಾಸ ಮಾಡಿ ತನ್ನದೇ ಬ್ಲಾಗ್ನಲ್ಲಿ ಹಾಕ್ತಾ ಇದ್ದವಳು ಪದೇ ಪದೇ ಪಾಕಿಸ್ತಾನಕ್ಕೆ ಹೋಗಿ ಬರ್ತಾ ಇದ್ಲು. ಸಾಮಾನ್ಯವಾಗಿ ವಿದೇಶಗಳಿಗೆ ಒಮ್ಮೆ ಹೋಗಿ ಪ್ರವಾಸನ ಕಥನ ಹಾಕ್ತಾರೆ. ಆದ್ರೆ ಈಕೆ ಪದೇ ಪದೇ ಹೋಗಿದ್ದೇ ಅನುಮಾನ ಹೆಚ್ಚಾಗಲು ಕಾರಣವಾಗಿತ್ತು. ಈಕೆಯ ಮೇಲೆ ಕಣ್ಣಿಟ್ಟಿದ್ದ ಭಾರತದ ಗುಪ್ತಚರ ದಳಕ್ಕೆ ಈಕೆ ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸುವ ವಿಷಕನ್ಯೆ ಅನ್ನೋದು ಗೊತ್ತಾಗಿದೆ. ಈಕೆಯನ್ನ ವಶಕ್ಕೆ ಪಡೆದು ಎಲ್ಲಾ ರಹಸ್ಯಗಳನ್ನ ಬಾಯಿ ಬಿಡಿಸ್ತಾ ಇದ್ದಾರೆ ಪೊಲೀಸರು. ಬಗೆದಷ್ಟು ಬಯಲಾಗ್ತಿದೆ ಯೂಟ್ಯೂಬರ್ ಜ್ಯೋತಿಯ ಪಾಕ್ ಲಿಂಕ್ ಸೀಕ್ರೆಟ್. ಪಹಲ್ಗಾಮ್ ದಾಳಿ ಪ್ಲಾನ್ಗೂ ಈ ಗೂಢಾಚಾರಿಯನ್ನ ಬಳಸಿಕೊಂಡಿತ್ತ ಪಾಕ್. ಕೋಡ್ ವರ್ಡ್ ನಲ್ಲಿ ಸಂಭಾಷಣೆ. ಹೇಗಿತ್ತು ಜ್ಯೋತಿಯ ಕೋತಿಯಾಟ? ಪಾಕ್ ಪ್ರಾಯೋಜಕತ್ವದಲ್ಲೇ ಟೂರ್, ಲಾಹೋರ್ ಮೇಲೆ ಉಕ್ಕುತ್ತಿತ್ತು ಪ್ರೀತಿ. ಕಳೆದ 2 ದಿನಗಳಿಂದ ದೇಶದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿರೋಳು ಈ ಜ್ಯೋತಿ. ಈಕೆಯೇನು ತನ್ನ ಸಾಧನೆಯಿಂದಲೋ ಸೌಂದರ್ಯದಿಂದಲೋ ಸುದ್ದಿಯಾಗ್ತಿಲ್ಲ, ಬದಲಾಗಿ ಉಂಡ ಮನೆಗೆ ದ್ರೋಹ ಎಸಗಿದ ಪ್ರಕರಣದಲ್ಲಿ ಸದ್ದು ಮಾಡ್ತಿದ್ದಾಳೆ. ಯೂಟ್ಯೂಬರ್ ಒಬ್ಬಳ ಟ್ರಾವೆಲ್ ವ್ಲಾಗಿಂಗ್ ನ ಹಿಂದೆ ವಿಷಕನ್ಯೆಯ ಮುಖವಾಡ ಇದೆ ಅನ್ನೋದು ಮಾತ್ರ ಈಗಷ್ಟೇ ಬೆಳಕಿಗೆ ಬಂದಿದೆ. ಪಹಲ್ಗಾಮ್ ದಾಳಿ ಮತ್ತು 1 ವಾರ ನಡೆದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಳಿಕ ಭಾರತದ ಭದ್ರತಾ ಪಡೆಗಳು ದೇಶದೊಳಗಿನ ಕ್ರಿಮಿಗಳನ್ನ ಹೆಕ್ಕಿ ತೆಗೆಯೋ ಕೆಲಸ ಮಾಡ್ತಿದ್ದಾರೆ. ದೇಶದಲ್ಲಿದ್ದುಕೊಂಡೇ ದೇಶದ್ರೋಹದ ಕೆಲಸ ಮಾಡುವ ಕಿರಾತಕರಿಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ. ಈ ಸಾಲಿಗೆ ಶನಿವಾರ ಸೇರ್ಪಡೆಯಾದವರೇ ಈ ಜ್ಯೋತಿ ಮಲ್ಹೋತ್ರಾ. ಈಕೆಯ ಅಂದ ಚಂದ, ಉಡುಗೆ ತೊಡುಗೆ, ಮಾತು, ಭಿನ್ನಾಣ ನೋಡಿ ಯಾವುದೇ ಪಾಪದ ಯೂಟ್ಯೂಬರ್ ಹುಡುಗಿ ಪ್ರವಾಸವನ್ನೇ ಹವ್ಯಾಸ ಮಾಡಿಕೊಂಡಿರುವ ಆಧುನಿಕ ಮದನಾರಿ ಅಂತ ನೀವು ಯಾಮಾರ್ಬೇಡಿ. ಈ ಸುಂದರ ಮುಖದ ಹಿಂದೆ ಕರಾಳ ಮುಖವೊಂದಿದೆ. ಅದನ್ನ ಪೊಲೀಸರು ಬಯಲು ಮಾಡಿದ್ದಾರೆ. ಪಾಕಿಸ್ತಾನದ ನಾನಾ ಪ್ರದೇಶಗಳನ್ನ ತೋರಿಸ್ತೀನಿ ಅಂತ ಟ್ರಾವೆಲ್ ಮಾಡ್ತಿದ್ದವಳು ಮಾಡ್ತಾ ಇದ್ದದ್ದು ಗೂಢಾಚಾರಿಕೆ ಅನ್ನೋದು ಗೊತ್ತಾಗ್ತದೆ. ಟ್ರಾವೆಲ್ ವಿತ್ ಜೋ. ಈಕೆಯ ಟ್ರಾವೆಲ್ ಬ್ಲಾಗ್ಗಳು ಸಿಕ್ಕಾಪಟ್ಟೆ ಫೇಮಸ್. ಪಾಕಿಸ್ತಾನಕ್ಕೂ ಟ್ರಾವೆಲ್ ಮಾಡಿದವಳು ಮರಳಿ ಬಂದಾಗ ಆಗಿದ್ಲು ಏಜೆಂಟ್. ಈ ಸುಂದರಿಯ ಹೆಸರು ಜ್ಯೋತಿ ಮಲ್ಹೋತ್ರಾ. ಹರಿಯಾಣ ಮೂಲದವಳು. ಮೊದಲಿನಿಂದಲೂ ಹೊಸ ಹೊಸ ಸ್ಥಳಗಳನ್ನ ಸುತ್ತಾಡೋ ಹವ್ಯಾಸಿ ಟ್ರಾವೆಲರ್. ತನಗಿದ್ದ ಊರೂರು ಸುತ್ತಾಡೋ ಹವ್ಯಾಸವನ್ನೇ ವೃತ್ತಿಯಾಗಿಸಿಕೊಂಡು ಟ್ರಾವೆಲ್ ವಿತ್ ಜೋ ಹೆಸರಿನ ಯೂಟ್ಯೂಬ್ ಚಾನೆಲ್ ಆರಂಭಿಸಿ ವಿದೇಶಗಳನ್ನ ಸುತ್ತಾಡ್ತಾ ತನ್ನ ಚಾನೆಲ್ ವೀಕ್ಷಕರಿಗೆ ಅಲ್ಲಿನ ಸ್ಥಳಗಳ ಪರಿಚಯ ಮಾಡ್ತಾ ಮಾಹಿತಿ ಜೊತೆಗೆ ಮನರಂಜನೆಯೂ ಉಣಬಡಿಸ್ತಾ ಇದ್ಲು ಹರಿಯಾಣದ ಫೇಮಸ್ ಯೂಟ್ಯೂಬರ್. ಟ್ರಾವೆಲ್ ವಿತ್ ಜೋ ಮೂಲಕ ನಾನಾ ದೇಶಗಳನ್ನ ತನ್ನ ವೀಕ್ಷಕರಿಗೆ ಪರಿಚಯ ಮಾಡ್ತಾ ಇದ್ದ ಜ್ಯೋತಿ ತನ್ನ ಅಂದ ಚಂದ, ಕಣ್ಣೋಟ, ಮೈಮಾಟದಿಂದಲೂ ಸೆಳೆಯುತ್ತಿದ್ದವಳು. ಹೋದ ಕಡೆಯಲ್ಲೆಲ್ಲ ಸುತ್ತಾಟ ಮಾಡಿ ಮಾಹಿತಿ ಕೊಡೋದಷ್ಟೇ ಮಾಡ್ತಾ ಇರಲಿಲ್ಲ, ನೂರಾರು ಫೋಟೋಸ್ ಕ್ಲಿಕ್ಕಿಸ್ಕೊಳ್ತಾ ಇದ್ಲು. ಸೆಲ್ಫೀಸ್ಗಳಿಗೆ ಲೆಕ್ಕವೇ ಇಲ್ಲ. ಅದರ ಜೊತೆಗೆ ರೀಲ್ಸ್ ಕೂಡ ಮಾಡ್ತಾ ತನ್ನ ಪಾಪ್ಯುಲಾರಿಟಿಯನ್ನ ಹೆಚ್ಚಿಸ್ಕೊಳ್ತಾ ಇದ್ಲು. ಹಲವಾರು ದೇಶ ಸುತ್ತಾಡಿರೋ ಜ್ಯೋತಿ ಭಾರತದ ವೈರಿ ರಾಷ್ಟ್ರ ಪಾಕಿಸ್ತಾನ ಪದೇ ಪದೇ ಕೈ ಬೀಸಿ ಕರೀತಿತ್ತು. ಅಚ್ಚರಿಯಂತೆ ಜ್ಯೋತಿಗೆ ಪಾಕಿಸ್ತಾನದ ವೀಸಾ ಕೂಡ ಈಸಿಯಾಗಿ ಸಿಕ್ಬಿಡ್ತಿತ್ತು. ಸೊ ಅವಕಾಶ ಸಿಕ್ಕಾಗೆಲ್ಲ ಪಾಕಿಸ್ತಾನಕ್ಕೆ ಹಾರಿ ಹೋಗ್ತಾ ಇದ್ಲು ಈ ಬಣ್ಣದ ಚಿಟ್ಟೆ. ಶನಿವಾರ ಯೂಟ್ಯೂಬರ್ ಜ್ಯೋತಿ ಅರೆಸ್ಟ್ ನಂತರವೇ ಬಯಲಾಗಿದ್ದು ಈಕೆಯೇ ಗೂಢಾಚಾರಿಕೆ ಮುಖವಾಡ. ಇಂಡಿಯನ್ ಗರ್ಲ್ ಇನ್ ಚೈನಾ, ಇಂಡಿಯನ್ ಗರ್ಲ್ ಇನ್ ಹಾಂಗ್ಕಾಂಗ್, ಇಂಡಿಯನ್ ಗರ್ಲ್ ಇನ್ ಇಂಡೋನೇಷ್ಯಾ, ಇಂಡಿಯನ್ ಗರ್ಲ್ ಇನ್ ದುಬೈ. ಇದೇ ಟ್ರೆಂಡ್ ನಿಂದಲೇ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ನಾನಾ ದೇಶ ಸುತ್ತಾಡ್ತಾ ಇದ್ಲು. ಅಲ್ಲಿನ ಜನ ಜೀವನ, ನಗರಗಳು, ವಿಶೇಷತೆಗಳು ಹೀಗೆ ಅದರಲ್ಲಿ ಒಂದಾಗಿ ಭಾರತಕ್ಕೆ ಆ ದೇಶಗಳನ್ನ ತನ್ನದೇ ಸ್ಟೈಲಲ್ಲಿ ದರ್ಶನ ಮಾಡಿಸ್ತಾ ಇದ್ಲು. ಈಗ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಸುಂದರಿ ಜ್ಯೋತಿಯನ್ನ ಲಾಕ್ ಮಾಡಿ ಫುಲ್ ಗ್ರಿಲ್ ಮಾಡ್ತಾ ಇದೆ. ಅದಕ್ಕೆ ಕಾರಣ ಪಾಕಿಸ್ತಾನದೊಂದಿಗೆ ಈ ಮಾಯಾಂಗನಿಯ ನಂಟು. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೂ ಮೊದಲು ಕೂಡ ಈ ಜ್ಯೋತಿ ಪಾಕಿಸ್ತಾನಕ್ಕೆ ಯೂಟ್ಯೂಬರ್ ಆಗಿ ಪ್ರವಾಸ ಮಾಡಿದ್ಲು. ತದನಂತರ ಪಾಕಿಸ್ತಾನದೊಂದಿಗೆ ಎಲ್ಲಾ ರಾಜತಾಂತ್ರಿಕ ಸಂಬಂಧಗಳನ್ನ ಭಾರತ ಕಡಿತಗೊಳಿಸಿದ ನಂತರ ಜ್ಯೋತಿ ಇಂಡೋನೇಷ್ಯಾ ಪ್ರವಾಸ ಮಾಡಿದ್ಲು. ಪಾಕಿಸ್ತಾನಕ್ಕೆ ಪದೇ ಪದೇ ಹೋಗಿ ಬರ್ತಾ ಇದ್ದ ಜ್ಯೋತಿಯ ಮೇಲೆ ಗುಪ್ತಚರ ಇಲಾಖೆ NIA ಕಣ್ಣಿಟ್ಟಿತ್ತು. ಪಾಕಿಸ್ತಾನಕ್ಕೆ ಭಾರತದ ವಿಚಾರಗಳನ್ನ ತಿಳಿಸ್ತಾ ಇದ್ದದ್ದು ಈಕೆ ಗೂಢಾಚಾರಿಯಂತೆ ಕೆಲಸ ಮಾಡ್ತಾ ಇದ್ದದ್ದು ಮೇಲ್ನೋಟಕ್ಕೆ ಕಂಡು ಬಂದ ಹಿನ್ನೆಲೆಯಲ್ಲಿ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾಳನ್ನ ಅರೆಸ್ಟ್ ಮಾಡಿದೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಮೊದಲ ಬಾರಿಗೆ ಈಕೆ ಪಾಕಿಸ್ತಾನಕ್ಕೆ ಹೋಗಿದ್ದು 2023ರಲ್ಲಿ. ಈ ವೇಳೆ ಪಾಕಿಸ್ತಾನದ ಹೈ ಕಮಿಷನ್ನಲ್ಲಿ ಕೆಲಸ ಮಾಡುವ ಡ್ಯಾನಿಶ್ ಎಂಬ ಅಧಿಕಾರಿಯೊಂದಿಗೆ ಸಂಪರ್ಕವಾಗಿತ್ತು.
ಅಲ್ಲಿಂದಲೇ ಜ್ಯೋತಿಗೆ ಪಾಕಿಸ್ತಾನದ ಐಎಸ್ಐನ ಸಂಪರ್ಕ ಸಿಕ್ಕಿ ಗುಪ್ತಚರ ಏಜೆಂಟ್ಗಳ ಕಾಂಟ್ಯಾಕ್ಟ್ ಸಹ ಆಗಿತ್ತು ಅಂತ ಭಾರತದ ಗುಪ್ತಚರ ಮೂಲಗಳು ತಿಳಿಸಿವೆ. ಭಾರತಕ್ಕೆ ವಾಪಸ್ ಬಂದ ಬಳಿಕವೂ ಪಾಕ್ನ ಗುಪ್ತಚರ ಏಜೆಂಟ್ಗಳೊಂದಿಗೆ ಜ್ಯೋತಿ ಸಂಪರ್ಕದಲ್ಲಿದ್ದು ಭಾರತಕ್ಕೆ ಸಂಬಂಧಿಸಿದ ಕೆಲ ಸೂಕ್ಷ್ಮ ಮಾಹಿತಿಯನ್ನ ವಿವಿಧ ವಿಧಾನಗಳ ಮೂಲಕ ತಲುಪಿಸುತ್ತಿದ್ದಳಂತೆ. ಭಾರತ ಪಾಕಿಸ್ತಾನದ ಸಂಘರ್ಷದ ಸಮಯದಲ್ಲೂ ಇದೇ ರೀತಿಯ ವಿಚಾರಗಳನ್ನ ಪಾಕ್ ಏಜೆಂಟ್ಗಳಿಗೆ ತಲುಪಿಸುತ್ತಾ ಭಾರತದ ವಿರುದ್ಧ ಗೂಢಚರ ಕೆಲಸ ಮಾಡ್ತಾ ಇದ್ದ ಗಂಭೀರ ಆರೋಪ ಎದುರಿಸುತ್ತಿದ್ದಾಳೆ ಜ್ಯೋತಿ. ಪದೇ ಪದೇ ಪಾಕ್ಗೆ ಈಕೆ ಹೋಗ್ತಾ ಇದ್ದದ್ದು ಹೇಗೆ? ಅಷ್ಟು ಸುಲಭವಾಗಿ ವೀಸಾ ಕೊಡಿಸ್ತಾ ಇದ್ದದ್ದು ಐಎಸ್ಐ. 2023ರಲ್ಲಿ ಪಾಕಿಸ್ತಾನದ ಲಾಹೋರ್ಗೆ ಹೋಗಿದ್ದಾಗ ಜ್ಯೋತಿಗೆ ಪಾಕಿಸ್ತಾನ ಹೈಕಮಿಷನ್ನ ನಿಕಟ ಸಂಪರ್ಕ ಸಿಕ್ಕಿತಂತೆ. ಈತ ಪಾಕ್ನ ಬೇಹುಗಾರಿಕಾ ಇಲಾಖೆಯ ಏಜೆಂಟ್ಗಳಿಗೆ ಈಕೆಯನ್ನ ಪರಿಚಯಿಸಿದ್ದ. ಲಾಹೋರ್ನಿಂದ ವಾಪಸ್ ಬಂದ ಮೇಲೂ ಪದೇ ಪದೇ ಟ್ರಾವೆಲ್ ವೀಸಾದಡಿ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನಕ್ಕೆ ಭೇಟಿ ಕೊಡ್ತಿದ್ಲು. ಪಾಕಿಸ್ತಾನದ ನಾನಾ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡ್ತಿದ್ಲು. ಅದರಲ್ಲೂ ಮುಖ್ಯವಾಗಿ ಪಾಕಿಸ್ತಾನದಲ್ಲಿನ ಪ್ರಮುಖ ಹಿಂದೂ ದೇವಾಲಯಗಳಿಗೆ ಹೋಗಿ ವಿಡಿಯೋ ಮಾಡ್ತಿದ್ಲು. ಅದನ್ನ ಭಾರತೀಯರಿಗೆ ತೋರಿಸಿ ಮಾಹಿತಿ ನೀಡ್ತಾ ಇದ್ಲು. ಇದು ಬಹಿರಂಗವಾಗಿತ್ತು. ಆದರೆ ರಹಸ್ಯವಾಗಿ ಈ ಜ್ಯೋತಿ ಮಾಡ್ತಾ ಇದ್ದದ್ದು ಪಾಕ್ಗೆ ಭಾರತದ ಕೆಲ ಸೂಕ್ಷ್ಮ ವಿಚಾರಗಳ ಮಾಹಿತಿ ಹಂಚಿಕೆ. ಟ್ರಾವೆಲ್ ವೀಸಾದಡಿ ಜ್ಯೋತಿ ಪದೇ ಪದೇ ಪಾಕಿಸ್ತಾನಕ್ಕೆ ಹೋಗಿ ಬರ್ತಿದ್ಲು. ಅಲ್ಲಿನ ಯೂಟ್ಯೂಬರ್ಗಳು ಸಹ ಇಂಡಿಯನ್ ಗರ್ಲ್ ಇನ್ ಪಾಕಿಸ್ತಾನ್ ಎಂಬ ಶೀರ್ಷಿಕೆಯಡಿಯಲ್ಲಿ ಇಂಟರ್ವ್ಯೂ ಮಾಡಿದ್ರು. ಪಾಕಿಸ್ತಾನಕ್ಕೆ ಭೇಟಿ ನೀಡಿದಾಗಲೆಲ್ಲ ಪಾಕ್ ಹೈಕಮಿಷನ್ ಅನ್ನ ಭೇಟಿ ಮಾಡ್ತಾ ತಾನು ತಂದದ ಮಾಹಿತಿ ಹಂಚಿಕೊಳ್ತಿದ್ಲು. ಅಲ್ಲಿಂದ ಸಿಗುವಂತಹ ಸೂಚನೆಗಳನ್ನ ಮನಸ್ಸಿನಲ್ಲಿಟ್ಕೊಂಡು ಭಾರತಕ್ಕೆ ವಾಪಸ್ ಆಗ್ತಾ ಇಲ್ಲಿ ಗೂಢಚರ ಕೆಲಸ ಮಾಡ್ತಾ ಇದ್ದ ಗಂಭೀರ ಆರೋಪ ಜ್ಯೋತಿ ಮೇಲಿದೆ. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ಪಾಕಿಸ್ತಾನಕ್ಕೆ ಪ್ರವಾಸಕ್ಕೆ ಸಾಮಾನ್ಯವಾಗಿ ಯಾವ ಭಾರತೀಯನೂ ಹೋಗಲ್ಲ. ಇನ್ನು ಯೂಟ್ಯೂಬರ್ಗಳ ಸಂಖ್ಯೆಯು ಬೆರಳೆಣಿಕೆ ಅಷ್ಟಿದೆ. ಇನ್ನು ಹೇಳಬೇಕಂದ್ರೆ ಭಾರತೀಯರಿಗೆ ಪಾಕಿಸ್ತಾನದ ವೀಸಾ ಅಷ್ಟು ಸುಲಭವಾಗಿ ಸಿಗೋದೇ ಇಲ್ಲ. ಹಾಗಿದ್ರೂ ಜ್ಯೋತಿಗೆ ಮಾತ್ರ ಪದೇ ಪದೇ ಈಸಿಯಾಗಿ ಪಾಕಿಸ್ತಾನ ವೀಸಾ ಸಿಕ್ಕಿ ಬಿಡ್ತಿತ್ತು. ಅಷ್ಟೇ ಅಲ್ಲ, ಪಾಕಿಸ್ತಾನದ ಹೈಕಮಿಷನ್ ಕಚೇರಿಗೆ ಹೋಗಿ ವಿಡಿಯೋ ಮಾಡಿ ಇಫ್ತಾರ್ ಕೂಟದಲ್ಲಿ ಭಾಗಿಯಾದ ಭಾರತದ ಏಕೈಕ ಯೂಟ್ಯೂಬರ್ ಕೂಡ ಇದೇ ಜ್ಯೋತಿನೇ ಅನ್ಸುತ್ತೆ. ಕಳೆದ ವರ್ಷ ಮಾರ್ಚ್ 28ರಂದು ಪಾಕ್ ಹೈಕಮಿಷನ್ನಲ್ಲಿ ನಡೆದ ಇಫ್ತಾರ್ ಕೂಟದಲ್ಲಿ ಈಕೆ ಭಾಗಿಯಾಗಿದ್ಲು. ಅದರ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ಲು. ಅದೆಲ್ಲವನ್ನ ನೋಡಿದ್ರೆ ಪಾಕಿಸ್ತಾನದ ಐಎಸ್ಐ ಇಂದಲೇ ಜ್ಯೋತಿಗೆ ಇದೆಲ್ಲವೂ ಸಾಧ್ಯವಾಯ್ತಾ ಎಂಬ ಅನುಮಾನ ಮೂಡದೇ ಇರುವುದು. ಹೀಗೆ ಪದೇ ಪದೇ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ಜ್ಯೋತಿಯ ಮೇಲೆ ಸಾಕಷ್ಟು ದಿನಗಳಿಂದ ಭಾರತದ ಗುಪ್ತಚರ ಇಲಾಖೆ ನಿಗಾ ಇಟ್ಟಿತ್ತು. ಜ್ಯೋತಿಯ ಟ್ರಾವೆಲ್ ಹಿಸ್ಟ್ರಿ, ಆಕೆಯ ಆನ್ಲೈನ್ ಚಟುವಟಿಕೆಗಳನ್ನು ಗಮನಿಸ್ತಾ ಇದ್ದ ಅಧಿಕಾರಿಗಳಿಗೆ ಪಾಕಿಸ್ತಾನದ ಪರವಾಗಿ ಭಾರತದ ವಿರುದ್ಧವಾಗಿ ಸ್ಪೈ ಮಾಡ್ತಾ ಇದ್ದಂತೆ ಸೂಕ್ತ ಪುರಾವೆಗಳು ಸಿಕ್ಕ ಹಿನ್ನೆಲೆ ಎನ್ಐಎ ಜ್ಯೋತಿಯನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದೆ. ಜ್ಯೋತಿಯ ಟೂರ್ ಅನ್ನ ಸ್ಪಾನ್ಸರ್ ಮಾಡ್ತಾ ಇದ್ದದ್ದೇ ಪಾಕ್ ಐಎಸ್ಐ. ಪಹಲ್ಗಾಮ್ಗೂ ಪ್ರವಾಸಕ್ಕೆ ಹೋಗಿ ಬಂದದ್ದ ಜ್ಯೋತಿ. ಪಹಲ್ಗಾಮ್ ದಾಳಿ ಪ್ಲಾನ್ಗೆ ಗೂಢಚರಿಗಳ ಬಳಕೆ. ತನಿಖೆಯಲ್ಲಿ ಜ್ಯೋತಿ ಬಗ್ಗೆ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಬಯಲಾಗ್ತಿವೆ. ಈಕೆಯ ಪ್ರವಾಸಗಳನ್ನೆಲ್ಲ ಸ್ಪಾನ್ಸರ್ ಮಾಡ್ತಾ ಇದ್ದದ್ದೇ ಪಾಕಿಸ್ತಾನ ಅನ್ನೋದು ಗೊತ್ತಾಗಿದೆ. ಈಕೆ ಕೆಲ ತಿಂಗಳ ಹಿಂದೆ ಜಮ್ಮು ಕಾಶ್ಮೀರಕ್ಕೂ ಪ್ರವಾಸ ಹೋಗಿದ್ಲು. ಉಗ್ರರು ನರಮೇಧ ನಡೆಸಿದ್ದ ಪಹಲ್ಗಾಮ್ನ ಬೈಸರನ್ ಕಣಿವೆಗೂ ಈಕೆ ಹೋಗಿ ಬಂದಿದ್ಲು. ಹೀಗಾಗಿ ಉಗ್ರ ದಾಳಿಯಲ್ಲೂ ಈಕೆಯ ಪಾತ್ರವೇನಾದ್ರೂ ಇದೆಯಾ ಅಂತ ತನಿಖೆ ನಡೆಸಲಾಗ್ತಿದೆ. ಉಗ್ರಗಾಮಿಗಳು ದಾಳಿಗೆ ಪ್ಲಾನ್ ಮಾಡುವಾಗ ಭಾರತದ ಗೂಢಚಾರಿ ಯೂಟ್ಯೂಬರ್ಗಳ ಸಹಾಯ ಪಡೆದಿದ್ದಾರೆ ಅನ್ನೋ ಅನುಮಾನ ಐಎಸ್ಐಗಿದೆ. ಹೀಗಾಗಿ ಈ ನಿಟ್ಟಿನಲ್ಲಿ ವಿಚಾರಣೆ ನಡೀತಾ ಇದೆ. 3 ಬಾರಿ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದಕ್ಕೇನೆ ಈ ಜ್ಯೋತಿ ಉಂಡ ಮನೆಗೆ ದ್ರೋಹ ಬಗ್ದಿದ್ದಾಳೆ. ಈಕೆಯನ್ನ ತನಿಖೆಗೆ ಒಳಪಡಿಸಿದಾಗ ಅನೇಕ ಸ್ಫೋಟಕ ಸಂಗತಿಗಳು ಹೊರಬಿದ್ದಿವೆ. ಈಕೆ ಪಾಕಿಸ್ತಾನಕ್ಕೆ ಅದ್ಯಾವ ರೀತಿ ಮಾಹಿತಿಯನ್ನ ರವಾನೆ ಮಾಡ್ತಾ ಇದ್ಲು, ಈಕೆಯ ಟ್ರಾವೆಲ್ ಹಿಸ್ಟ್ರಿ, ಈಕೆ ವಿದೇಶಗಳನ್ನ ನಡೆಸ್ತಾ ಇದ್ದ ಐಷಾರಾಮಿ ಜೀವನದ ಬಗೆಗಿನ ಎಲ್ಲ ಮಾಹಿತಿಯನ್ನ ಕಕ್ಕಿಸಿದ್ದಾರೆ ಪೊಲೀಸರು. ಆ ಬಗ್ಗೆ ಡೀಟೇಲ್ಸ್ ಇಲ್ಲಿ. ತನಿಖೆಯಲ್ಲಿ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಬಗ್ಗೆ ಸ್ಫೋಟಕ ಮಾಹಿತಿ. ದೆಹಲಿಯ ಪಾಕ್ ಹೈಕಮಿಷನ್ ಅಧಿಕಾರಿ ಡ್ಯಾನಿಶ್ ಸಂಪರ್ಕದಲ್ಲಿದ್ದ ಜ್ಯೋತಿ ಡ್ಯಾನಿಶ್ ನಡುವಿನ ಸಂಭಾಷಣೆ ಕೋಡ್ನಲ್ಲಿರುತ್ತಿತ್ತ. ಜ್ಯೋತಿ ಫೋನ್ನಲ್ಲಿ ಹಲವಾರು ಕೋಡ್ ಸಂವಹನ ಬಹಿರಂಗ. ಜ್ಯೋತಿ ಬ್ಯಾಂಕ್ ಅಕೌಂಟ್, ಟ್ರಾವೆಲ್ ಹಿಸ್ಟ್ರಿ ಜಾಲಾಡ್ತಿದೆ ತನಿಖಾ ತಂಡ. ಕಾಶ್ಮೀರದ ಪಹಲ್ಗಾಮ್ಗೂ ಭೇಟಿ ಕೊಟ್ಟಿದ್ದ ಜ್ಯೋತಿ ಮಲ್ಹೋತ್ರಾ. ಪೊಲೀಸರು ಜ್ಯೋತಿಯ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಆನಂತರವೇ ಅನೇಕ ಅನುಮಾನಾಸ್ಪದ ವಸ್ತುಗಳು ಕಂಡುಬಂದಿವೆ. ಹರಿಯಾಣ ಪೊಲೀಸರು ಪ್ರಸ್ತುತ ಜ್ಯೋತಿ ಮಲ್ಹೋತ್ರಾ ಅವರ ಮೊಬೈಲ್ ಫೋನ್ನಲ್ಲಿರುವಂತಹ ಹಲವಾರು ಪಾಕಿಸ್ತಾನಿ ಸಂಖ್ಯೆಗಳನ್ನು ಡಿಕೋಡ್ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಆಕೆಯ ಟ್ರಾವೆಲ್ ಹಿಸ್ಟ್ರಿ ಬಗ್ಗೆ ತನಿಖೆ ನಡೆಯುತ್ತಿದೆ. 2023 ಮತ್ತು 2025ರ ನಡುವೆ ಭಾರತದ ಅನೇಕ ರಾಜ್ಯಗಳಿಗೆ ಜ್ಯೋತಿ ಹೋಗಿದ್ದಾಳೆ. ಅದೇ ಅವಧಿಯಲ್ಲಿ ಸುಮಾರು 8 ವಿದೇಶಗಳಿಗೆ ಪ್ರಯಾಣಿಸಿದ್ದು ಅದರ ವಿವರಗಳನ್ನು ಕೂಡ ಕಲೆ ಹಾಕಲಾಗುತ್ತಿದೆ. ಪೊಲೀಸರು ಜ್ಯೋತಿ ಮಲ್ಹೋತ್ರಾ ಅವರ ಬ್ಯಾಂಕ್ ಖಾತೆಗಳನ್ನು ಕೂಡ ಜಾಲಾಡುತ್ತಿದ್ದಾರೆ. ಇನ್ನು ಫೋನ್ ಕರೆಗಳು, ಸಂದೇಶಗಳು ಮತ್ತು ಚಾಟ್ಗಳ ಮೂಲಕ ಡ್ಯಾನಿಶ್ನೊಂದಿಗಿನ ಎಲ್ಲಾ ಸಂವಹನಗಳನ್ನು ಕೋಡ್ ಹೆಸರುಗಳನ್ನು ಬಳಸಿಯೇ ನಡೆಸಲಾಗಿದೆ ಅನ್ನೋದು ವಿಚಾರಣೆಯಲ್ಲಿ ಬಹಿರಂಗವಾಗಿದೆ.
ಆರೋಪಿಗಳು ತಮ್ಮ ಫೋನ್ಗಳಲ್ಲಿ ಪಾಕಿಸ್ತಾನಿ ಸಂಪರ್ಕಗಳನ್ನ ವಿಭಿನ್ನ ಕೋಡ್ ಹೆಸರುಗಳಲ್ಲಿ ಉಳಿಸಿಕೊಂಡಿದ್ರು. ಡ್ಯಾನಿಶ್ ಭಾರತದಲ್ಲಿ ಹಲವಾರು ಸಾಮಾಜಿಕ ಮಾಧ್ಯಮ ಪ್ರಭಾವಿಗಳೊಂದಿಗೆ ಸಂಪರ್ಕದಲ್ಲಿದ್ದ. ಇದೆಲ್ಲದರ ಜೊತೆಗೆ ಈ ಜ್ಯೋತಿ ಕಾಶ್ಮೀರದ ಪಹಲ್ಗಾಮ್ಗೂ ಈ ಹಿಂದೆ ಭೇಟಿ ಕೊಟ್ಟಿದ್ಲು ಅನ್ನೋದು ಕೂಡ ಬಯಲಾಗಿದೆ. ಈ ಎಲ್ಲದರ ಬಗ್ಗೆ ತನಿಖೆ ಮುಂದುವರೆದಿದೆ. ಭಾರತದ ಗಡಿ ದಾಟಿ ಪಾಕ್ಗೆ ಹೋದ್ರೆ ಈಕೆಯದ್ದು ಐಷಾರಾಮಿ ಜೀವನ. ಪಾಕ್ನಲ್ಲಿ ಪೊಲೀಸ್ ಭದ್ರತೆ, ವಿಐಪಿ ಟ್ರೀಟ್ಮೆಂಟ್, ಹೈ ಪ್ರೊಫೈಲ್ ಪಾರ್ಟಿ, ವಿಐಪಿ ರೆಸ್ಟೋರೆಂಟ್ಗಳಲ್ಲಿ ಊಟ, ದುಬಾರಿ ಕಾರುಗಳಲ್ಲೇ ಓಡಾಟ. ಭಾರತಕ್ಕೆ ಬಂದ್ರೆ ಸಾಮಾನ್ಯ ಜೀವನ. ಖತರ್ನಾಕ್ ಲೇಡಿ ಈ ಜ್ಯೋತಿ. ತನಿಖೆ ವೇಳೆ ಹಲವು ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿವೆ. ಆಕೆ ಭಾರತದಲ್ಲಿ ಸಾಮಾನ್ಯ ಯುವತಿಯಂತೆ ತನ್ನ ಜೀವನ ನಡೆಸುತ್ತಿದ್ಲು. ಆದ್ರೆ ಪಾಕಿಸ್ತಾನಕ್ಕೆ ಹೋದ್ರೆ ಆಕೆಗೆ ವಿಐಪಿ ಸತ್ಕಾರ ದೊರೆಯುತ್ತಿತ್ತಂತೆ. ಅದನ್ನು ಖುದ್ದಾಗಿ ಅವಳೇ ಹೇಳಿಕೊಂಡಿದ್ದಾಳೆ. ಪಾಕ್ ರಾಯಭಾರ ಕಚೇರಿಯ ಅಧಿಕಾರಿ, ಡ್ಯಾನಿಶ್ ಮತ್ತು ಪಾಕಿಸ್ತಾನಿ ಗುಪ್ತಚರ ಅಧಿಕಾರಿಗಳ ಕಾರಣದಿಂದಾಗಿ ಜ್ಯೋತಿಗೆ ವಿಐಪಿ ಟ್ರೀಟ್ಮೆಂಟ್ ನೀಡಲಾಗ್ತಿತ್ತು. ಅಲ್ಲಿಂದ ಅವಳು ಎಲ್ಲಿಗೆ ಹೋಗ್ಬೇಕಂತ ಅನ್ನಿಸ್ತಿತ್ತೋ ಅಲ್ಲಿಗೆ ಹೋಗ್ತಿದ್ಲು. ಆಕೆಗೆ ಪಾಕಿಸ್ತಾನಿ ಪೊಲೀಸರಿಂದ ಭದ್ರತೆಯೂ ಸಿಕ್ಕಿತ್ತು. ಆಕೆ ಪಾಕಿಸ್ತಾನದಲ್ಲಿ ಹೈ ಪ್ರೊಫೈಲ್ ಪಾರ್ಟಿಗಳಿಗೆ ಹಾಜರಾಗ್ತಿದ್ಲು. ಗುಪ್ತಚರ ಸಂಸ್ಥೆಗಳಲ್ಲದೆ ಇತರ ಹಿರಿಯ ಅಧಿಕಾರಿಗಳನ್ನ ಆಕೆ ಭೇಟಿಯಾಗ್ತಿದ್ಲು. ಹಿಸಾರ್ ಪೊಲೀಸರ ವಿಚಾರಣೆಯ ಸಮಯದಲ್ಲಿ ಜ್ಯೋತಿ ತಾನು 2 ಬಾರಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದಾಗಿ ಮತ್ತು ಕಾಶ್ಮೀರಕ್ಕೂ ಭೇಟಿ ನೀಡಿದ್ದಾಗಿ ಒಪ್ಪಿಕೊಂಡಿದ್ದಾಳೆ. ಅವರು ಗುಪ್ತಚರ ಸಂಸ್ಥೆಯ ಅಧಿಕಾರಿಯೊಂದಿಗೆ ಇಂಡೋನೇಷ್ಯಾದ ಬಾಲಿಗೆ ಭೇಟಿ ಕೊಟ್ಟಿದ್ಲು. ನೇಪಾಳಕ್ಕೂ ಹೋಗಿದ್ಲು. ಈ ವರ್ಷ ಮಾರ್ಚ್ 23ರಂದು ಆಕೆ ಪಾಕಿಸ್ತಾನಿ ರಾಯಭಾರ ಕಚೇರಿಗೆ ಹೋಗಿದ್ಲು. ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ಅಲ್ಲಿಂದ ವಿಡಿಯೋ ಮಾಡಿ ತಮ್ಮ ಚಾನೆಲ್ಗಳಲ್ಲಿ ಅಪ್ಲೋಡ್ ಮಾಡಿದ್ಲು. ರಾಯಭಾರ ಕಚೇರಿಯನ್ನ ತಲುಪಿದಾಗ ಡ್ಯಾನಿಶ್ ಆಕೆಯನ್ನ ತುಂಬಾ ಸ್ನೇಹಪರವಾಗಿ ಸ್ವಾಗತಿಸಿದ್ರು. ಇಬ್ಬರೂ ಒಬ್ಬರಿಗೊಬ್ಬರು ತುಂಬಾ ಹತ್ತಿರದಿಂದ ತಿಳಿದಿರುವವರಂತೆ ಪರಸ್ಪರ ಮಾತನಾಡ್ತಿರೋದು ಕಂಡುಬಂದಿತು. ಡ್ಯಾನಿಶ್ ಈಕೆಯನ್ನ ತನ್ನ ಹೆಂಡತಿಗೂ ಪರಿಚಯಿಸಿದ್ದ. ಇದಲ್ಲದೆ ಆಕೆ ಅನೇಕ ಅಧಿಕಾರಿಗಳನ್ನ ಭೇಟಿಯಾಗಿದ್ಲು. ಜ್ಯೋತಿ 2024ರಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ ಕೂಡಲೇ ಚೀನಾಗೆ ಭೇಟಿ ಕೊಟ್ಟಾಗ ಭದ್ರತಾ ಸಂಸ್ಥೆಗಳ ಗಮನಕ್ಕೆ ಬಂದಿದ್ಲು. ಆಕೆ ಏಪ್ರಿಲ್ 2024ರಲ್ಲಿ ಸುಮಾರು 12 ದಿನಗಳ ಕಾಲ ಪಾಕಿಸ್ತಾನ ಪ್ರವಾಸ ಮಾಡಿದ್ಲು. ಇದಾದ ತಕ್ಷಣ ಆಕೆ ಜೂನ್ನಲ್ಲಿ ಚೀನಾಗೆ ಹೋಗಿದ್ಲು. ಚೀನಾದಲ್ಲಿ ಐಷಾರಾಮಿ ಕಾರುಗಳಲ್ಲಿ ಆಭರಣ ಅಂಗಡಿಗಳು ಸೇರಿದಂತೆ ಹಲವು ಸ್ಥಳಗಳನ್ನ ಸುತ್ತಿದ್ಲು. ಇದು ಬೆಳಕಿಗೆ ಬಂದ ತಕ್ಷಣ ಭಾರತೀಯ ಭದ್ರತಾ ಸಂಸ್ಥೆಗಳು ಆಕೆಯ ಉದ್ದೇಶ ಹಾಗೂ ಖರ್ಚಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ವು. ವಿದೇಶಗಳಲ್ಲಿ ಮಾತ್ರ ವಿಐಪಿ ರೆಸ್ಟೋರೆಂಟ್ಗಳಲ್ಲಿ ಊಟ ಮಾಡುವ ಮತ್ತು ದುಬಾರಿ ಕಾರುಗಳಲ್ಲಿ ಪ್ರಯಾಣಿಸುವ ತನ್ನ ಆಸೆಯನ್ನ ಪೂರೈಸಿಕೊಳ್ತಿದ್ಲು. ಆದರೆ ಭಾರತಕ್ಕೆ ಬಂದ ನಂತರ ಅವಳು ಸಾಮಾನ್ಯ ಹುಡುಗಿಯಂತೆ ಜೀವನವನ್ನ ನಡೆಸುತ್ತಿದ್ಲು.